ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಜಸ್ ಸುಮಿತ್. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಆಪ್ಷನ್ಟ್ರಿ ಲಿಸ್ಟ್ ರೆಡಿ ಮಾಡ್ತಿದ್ದಾರೆ ಇವಾಗ. ಸೊ ಆಪ್ಷನ್ಟ್ರಿ ಲಿಸ್ಟ್ ಅಂದ್ರೆ ಜಸ್ಟ್ ಕಾಲೇಜಸ್ ಮತ್ತು ಕಾಲೇಜಸ್ ಕಟ್ ಆಫ್ ಬರೆಯೋದು ನಿಮ್ಮ ಆಪ್ಷನ್ಟ್ರಿ ಲಿಸ್ಟ್ ರೆಡಿ ಆಗೋಂಗಿಲ್ಲ. ಆಪ್ಷನ್ಟ್ರಿ ಲಿಸ್ಟ್ ಮಾಡೋಕ್ಕಿಂತ ಮುಂಚೆ ಸಾಕಷ್ಟೆಲ್ಲ ಹಾರ್ಡ್ ವರ್ಕ್, ಸಾಕಷ್ಟೆಲ್ಲ ಹೋಮ್ವರ್ಕ್ ಮಾಡಬೇಕಾಗತ್ತೆ. ನೀವು ಸಾಕಷ್ಟೆಲ್ಲ ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋಲಿ ನಾನು ಏನೆಲ್ಲ ನೀವು ಫ್ಯಾಕ್ಟರ್ಸ್ ಅಥವಾ ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು ಆಪ್ಷನ್ಟ್ರಿ ಲಿಸ್ಟ್ ಮಾಡೋಕ್ಕೆ ಅರ್ಥ ಮಾಡಿಸ್ತಿರ್ತೇನೆ. 5 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಹೇಳ್ಕೊಡ್ತಿರ್ತೇನೆ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತಿರ್ತಾರೆ, ಇವೇನು ಕನ್ಸಿಡರ್ ಮಾಡೋಂಗಿಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಲಿಸ್ಟ್ ರೆಡಿ ಮಾಡ್ತಾರೆ, KA ಪೋರ್ಟಲ್ ಎಂಟರ್ ಮಾಡಿಬಿಡ್ತಾರೆ, ಫಸ್ಟ್ ರೌಂಡಲ್ಲಿ ಅವರಿಗೆ ಯಾವುದೇ ಸೀಟ್ ಸಿಗೋಂಗಿಲ್ಲ. ಸೊ ನೀವು ಆ ಸಿಚುವೇಶನ್ ಫೇಸ್ ಮಾಡ್ಬಾರ್ದಂದ್ರೆ ಈ ಒಂದು ಫ್ಯಾಕ್ಟರ್ಸ್ ಅನ್ನು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಅದೇ ರೀತಿ ನೀವು ಯಾವ ರೀತಿ ಒಂದು ಆಪ್ಷನಿಟಿ ಟೇಬಲ್ ಮಾಡಬಹುದು, ಸಾಕಷ್ಟು ಇಂಪಾರ್ಟೆಂಟು, ಯೂಟ್ಯೂಬಲ್ಲಿ ಎಲ್ಲೂ ಸಿಗೋಂಗಿಲ್ಲ ನಿಮಗೆ. ಇದು ನಾನು ಹೇಳ್ಕೊಡ್ತಿರ್ತೇನೆ ಯಾವ ರೀತಿ ನೀವು ಆಪ್ಷನಿಟಿ ಟೇಬಲ್ ರೆಡಿ ಮಾಡ್ಬೋದು ಅಂತ. ಈ ಟೈಪ್ ನಿಮಗೆ ಹೇಳ್ಕೊಡ್ತೇನೆ ಯಾವ ರೀತಿ ನೀವು ಒಂದು ಸ್ಟ್ರಕ್ಚರ್ ಮಾಡ್ಬೋದು ಒಂದು ಲಿಸ್ಟಿಂದು, ಅದರಲ್ಲಿ ಏನೆಲ್ಲ ನೀವು ಕಾಲಮ್ ಫಿಲ್ ಮಾಡಬೇಕು, ಯಾವ ರೀತಿ ಫಿಲ್ ಮಾಡಬೇಕು. ಈ ಟೈಪ್ ನೀವು ಒಂದು 3 to 4 ಪೇಜ್ ಲಿಸ್ಟ್ ರೆಡಿ ಮಾಡಬೇಕಾಗತ್ತೆ, ಒಂದು ಟೇಬಲ್ ರೆಡಿ ಮಾಡಬೇಕಾಗತ್ತೆ. ಅವಾಗ ನಿಮ್ಮ ಆಪ್ಷನಿಟಿ ಲಿಸ್ಟ್ ರೆಡಿ ಆಗುತ್ತೆ, ಸರಿಯಾಗಿರುವಂಥ ಒಂದು ಎಫೆಕ್ಟಿವ್ ಆಗಿರುವಂಥ ಆಪ್ಷನಿಟಿ ಲಿಸ್ಟ್ ರೆಡಿ ಆಗ್ತಿರುತ್ತೆ. ಇವೆಲ್ಲ ಪಾಯಿಂಟ್ಸ್ ಕನ್ಸಿಡರ್ ಮಾಡ್ತಿರ್ತೇವೆ, ಸಾಕಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಇರತ್ತೈತಿ. ಈ ವಿಡಿಯೋ ನೋಡಿದ್ಮೇಲೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ KCT ಆಪ್ಷನಿಟಿ ರಿಗಾರ್ಡಿಂಗ್ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಬಿಡುತ್ತೆ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ನಿಮ್ಮ KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಏನೆಲ್ಲ KCT ಅಪ್ಡೇಟ್ಸ್ ಇರ್ತಾವೆ, ಸಾಕಷ್ಟು ಇಂಪಾರ್ಟೆಂಟ್ ಆಗ್ತಿರ್ತವೆ. ಸೊ ನೀವು ರೆಗ್ಯುಲರ್ KCT ಅಪ್ಡೇಟ್ಸ್ ನಿಮಗೆ ಎಕ್ಸೆಸ್ ಮಾಡ್ಕೋಬೇಕಂದ್ರೆ ನೀವು ಕಾಲೇಜ್ ದೋಸ್ತರು ಈ ಒಂದು ವಾಟ್ಸಪ್ ಚಾಟ್ ಎಕ್ಸೆಸ್ ಮಾಡ್ಬೋದು. ಇಲ್ಲಿ ನಿಮಗೆ ರೆಗ್ಯುಲರ್ KCT ಅಪ್ಡೇಟ್ಸ್ ನಿಮ್ಮ ವಾಟ್ಸಪ್ಪಲ್ಲಿ ಬರ್ತಿರ್ತವೆ. ಅದೇ ರೀತಿ ಇವ್ರು ಸಾಕಷ್ಟು ಸ್ಟೂಡೆಂಟ್ ಫ್ರೆಂಡ್ಲಿ ಯೂಸ್ಫುಲ್ ಪ್ರಾಡಕ್ಟ್ಸ್ ಇದ್ದಾವೆ, ಲೈಕ್ ಕಾಲೇಜಸ್ ಕಟ್ ಆಫ್, ಕಾಲೇಜ್ ಪ್ರಿಡಿಕ್ಟರು, ಅವು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡ್ತೇನೆ. ಇವಾಗ ನಾನು ನಿಮಗೆ ಏನೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕಂತ ಹೇಳ್ಕೊಡ್ತೇನೆ ನೋಡಿ. ಫಸ್ಟ್ ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಲ್ಲಿ ನೋಡಿದಾಗ ಫಸ್ಟ್ ನಿಮಗೆ ಏನು ನಿಮ್ಮ ಬ್ರಾಂಚ್ ಫ್ಯಾಕ್ಟರ್ ಕನ್ಸಿಡರ್ ಮಾಡಬೇಕಾಗತ್ತೆ. ಏನಿರುತ್ತೆ ಸರ್ ಬ್ರಾಂಚ್ ಫ್ಯಾಕ್ಟರ್ ಅಂದರೆ ನೀವು ಒಂದು ಪ್ರೈಮರಿ ಬ್ರಾಂಚ್ ಮತ್ತು ಒಂದು ಸೆಕೆಂಡರಿ ಬ್ರಾಂಚ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಇವಾಗ ಪ್ರೈಮರಿ ಬ್ರಾಂಚ್ ಅಂದರೆ the branch which you are completely interested to take admission in, that is your primary branch. So you are entering this KCT or KEA counseling to get admission in this branch, that is your primary branch. Like ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇರುತ್ತೆ ಪ್ರೈಮರಿ ಬ್ರಾಂಚು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಅಥವಾ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ AIML, AIDS ಈ ಟೈಪ್ ಎಲ್ಲ. ಇದೇನಾಗುತ್ತೆ ನಿಮ್ಮದು ಪ್ರೈಮರಿ ಬ್ರಾಂಚ್ ಆಗುತ್ತೆ. ಆ್ಯಂಡ್ ಸೆಕೆಂಡರಿ ಬ್ರಾಂಚು, ಈಗ ಪ್ರೈಮರಿ ಬ್ರಾಂಚ್ ಅಂದರೆ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಡ್ಮಿಷನ್ ತೊಗೊಳಕ್ಕೆ. ಎವ್ರಿ ಟೈಮು ನಿಮಗೆ ಬೇಕಾಗಿರುವಂಥ ಬ್ರಾಂಚ್ ಸಿಗುವಂಥ ಪಾಸಿಬಿಲಿಟಿ ಒಮ್ಮೆ ಜಾಸ್ತಿ ಇರುತ್ತೆ, ಒಮ್ಮೆ ಕಡಿಮೆ ಇರುತ್ತೆ. ದೇರ್ ಮೇ ಬಿ ಸಿಚುವೇಶನ್ ದಟ್ ಯು ಮೇ ಗೆಟ್ ಆರ್ ಮೇ ನಾಟ್ ಗೆಟ್ ದ ಸೀಟ್ ಆರ್ ಮೇ ನಾಟ್ ಗೆಟ್ ದಿಸ್ ಬ್ರಾಂಚ್. ಇನ್ ದಟ್ ಕೇಸ್ ಯು ಶುಡ್ ಹ್ಯಾವ್ ದ ಸೆಕೆಂಡರಿ ಬ್ರಾಂಚ್. ಈ ಸೆಕೆಂಡರಿ ಬ್ರಾಂಚ್ ಅಂದರೆ ನಿಮಗೆ ಒಂದು ವೇಳೆ KEA ಕೌನ್ಸಿಲಿಂಗಲ್ಲಿ ಈ ಬ್ರಾಂಚ್ ಸಿಗ್ತಿಲ್ಲ ಅಂದರೆ ಯು ಮೇ ಗೆಟ್ ದಿ ಸೆಕೆಂಡರಿ ಬ್ರಾಂಚ್ ಆಸ್. ನೀವು ಯಾವುದೇ ನಿಮ್ಮ ಸೆಕೆಂಡರಿ ಬ್ರಾಂಚು ನಿಮ್ದು ಯಾವುದಾದ್ರು ಸ್ಲೈಟ್ಲಿ ಇಂಟ್ರೆಸ್ಟ್ ಇದ್ರೂ ಕೂಡ ಅವು ಇಡ್ಬೋದು, ಲೈಕ್ ಎಲೆಕ್ಟ್ರಾನಿಕ್ಸು ಆರ್ ಟ್ರಿಬಲಿ. ಒಂದು ವೇಳೆ ನಿಮಗೆ KEA ಕೌನ್ಸಿಲಿಂಗ್ ದ ಗೌರ್ಮೆಂಟ್ ಸೀಟ್ ಬೇಕೇ ಆಗಿದೆ ಅಂದರೆ ನೀವು ಪ್ಯಾಟರ್ನ್ ಫಾಲೋ ಮಾಡಲೇಬೇಕಾಗುತ್ತೆ. ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಇರುತ್ತೆ ಸರ್ ನಮ್ಗೆ ಬೇಕಂದ್ರೆ ಬರೀ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬೇಕು ಅಥವಾ ಅದು ರಿಲೇಟೆಡ್ ಬೇಕು, ಇನ್ಫಾರ್ಮೇಷನ್ ಸೈನ್ಸ್ ಬೇಕು ಅಥವಾ ಯಾವುದೇ ಬೇರೆ ಬ್ರಾಂಚೇ ಬೇಡ ನಮಗೆ. ಇನ್ ದಟ್ ಕೇಸ್ ಯು ಕ್ಯಾನ್ ಸ್ಕಿಪ್ ದಿಸ್ ಸೆಕೆಂಡರಿ ಬ್ರಾಂಚ್. But there may be a situation you may end up with not getting any seat in the first or second round. So always there should be a backup branch or a secondary branch that you can select as any branch of your choice. Clear ಐತೆ ಎಲ್ಲರಿಗೆ? ಇವಾಗ ನೀವು ಕಂಪ್ಯೂಟರ್ ಸೈನ್ಸು AIML, AIDS ಯಾವಾಗ ಇಡಬಹುದು? ನಿಮ್ಮ ರ್ಯಾಂಕ್ ಒಳ್ಳೆ ರ್ಯಾಂಕ್ ಇದೆ ಅಂದರೆ ಒಂದು ಒಳ್ಳೆ ಕಾಲೇಜಲ್ಲಿ ಇದು ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ. ಈಗ ನಿಮ್ಮ ರ್ಯಾಂಕ್ 1 lakh ಇದೆ, ನಿಯರ್ ಟು 1 lakh ಇದೆ. ಇನ್ ದಟ್ ಕೇಸ್ ನೀವು ನಿಮ್ಮ ಪ್ರೈಮರಿ ಬ್ರಾಂಚ್ ಇರೋದು ಯಾವುದೇ ಸೆನ್ಸ್ ಆಗೋಂಗಿಲ್ಲ. ಅಲ್ಲಿ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಅಲ್ಲಿ ನಿಮಗೆ ಸೀಟ್ ಸಿಗೋದು ಪಾಸಿಬಿಲಿಟಿ ಕಡಿಮೆ ಒಂದು ಒಳ್ಳೆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್. ಇನ್ ದಟ್ ಕೇಸ್ ನೀವು ಏನು ಮಾಡ್ಬೋದು, ನಿಮ್ಮ ರ್ಯಾಂಕ್ ಅಬೋವ್ 1 lakh ಇದ್ದಾಗ ಇಲ್ಲಿ EC ಆರ್ ಟ್ರಿಬಲ್ ಇಡ್ಬೋದು ನಿಮ್ಮದು ಪ್ರೈಮರಿ ಬ್ರಾಂಚು. ಒಂದು ವೇಳೆ ನಿಮ್ಮ ರ್ಯಾಂಕ್ ಎಷ್ಟಿದೆ, ಅಬೋವ್ 1 lakh ಅಥವಾ ನಿಯರ್ ಟು 1 lakh ಇದೆ. ಇವಾಗ ನಿಮ್ಮದು ಬೆಂಗಳೂರು ಕಾಲೇಜ್ ಅಂತ ಹೇಳ್ಬೋದು ಅಥವಾ ಒಂದು ಯಾವುದೇ ಒಂದು ಡಿಸೆಂಟ್ ಕಾಲೇಜಲ್ಲಿ ನಿಮಗೆ ಈ ಬ್ರಾಂಚ್ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ. ಬಟ್ ಇಟ್ಸ್ ಅಪ್ ಟು ಯುವರ್ ಇಂಟ್ರೆಸ್ಟ್. ಅದೇ ರೀತಿ ಇನ್ ದಟ್ ಕೇಸ್ ನಿಮ್ಮ 1 lakh ಅಬೋವ್ ಇದ್ದಾಗ ನೀವು ಯಾವುದಾದ್ರೂ ಸೆಕೆಂಡರಿ ಬ್ರಾಂಚ್ ಇಡಬಹುದು. ಇಸ್ ಇಟ್ ಕ್ಲಿಯರ್? ಸೆಕೆಂಡರಿ ಪ್ರೈಮರಿ ಬ್ರಾಂಚ್. ಒಂದು ವೇಳೆ ನಿಮ್ಮ ರ್ಯಾಂಕ್ 1 lakh ಅಬೋವ್ ಇದೆ,
ಇವನ್ ಟು ಯು ವಾಂಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಯಾವುದೇ ಟೈಪ್ ಕಾಲೇಜ್ ಇರಲಿ, ಲೋ ಗ್ರೇಡ್ ಕಾಲೇಜ್ ಇದ್ರೂ ಕೂಡ ನೀವು ಎಕ್ಸೆಪ್ಟ್ ಮಾಡಬಹುದು. ಅಂದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಇರಬಹುದು ನಿಮ್ಮ ಪ್ರೈಮರಿ ಬ್ರಾಂಚು. ಎಟ್ ಲಾಸ್ಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಯುವರ್ ಪ್ರಿಫರೆನ್ಸ್, ಯುವರ್ ಥಿಂಕಿಂಗ್, ಯುವರ್ ಮೆಂಟ್ಯಾಲಿಟಿ. ನಿಮ್ಮ ಇಂಟ್ರೆಸ್ಟ್ ಹೇಗಿರುತ್ತೆ ಅದು ಡಿಪೆಂಡ್ ಆಗುತ್ತೆ ಲಾಸ್ಟಿಗೆ. ಈಗ ಸೆಕೆಂಡ್ ಪ್ರಿಫರೆನ್ಸ್ ನಾವು ಡಿಸೈಡ್ ಮಾಡೋದು ಲೊಕೇಶನ್. ಅಂದ್ರೆ ಯಾವ ಒಂದು ಸಿಟಿಯಲ್ಲಿ ನೀವು ಅಡ್ಮಿಷನ್ ತಗೋಬೇಕಂತಿದ್ದೀರಾ, ನೀವು ನಿಮ್ಮ ಪೇರೆಂಟ್ ಜೊತೆ ಕೂತು ಡಿಸ್ಕಸ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಹೋಮ್ ಸಿಟಿಯಲ್ಲಿ ಅಡ್ಮಿಷನ್ ಬೇಕಾಗಿದೆ ಅಥವಾ ನೀವು ಎಲ್ಲಾದರೂ ಬೇರೆ ಸಿಟಿಯಲ್ಲಿ ಸ್ಟಡಿ ಮಾಡೋಕೆ ಹೋಗ್ಬೇಕಂತಿದ್ದೀರಾ ಇಂಜಿನಿಯರಿಂಗ್ಗೋಸ್ಕರ ಅಥವಾ ಯಾವುದೇಗೋಸ್ಕರ ಲೈಕ್ ಅಗ್ರಿಕಲ್ಚರ್, ವೆಟರ್ನರಿ. ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಲಿಸ್ಟಲ್ಲಿ ಕೊಡೋದಿರುತ್ತೆ ಯಾವ ಒಂದು ಸಿಟಿ ಕಾಲೇಜ್ ನೀವು ಇಡ್ತಿದ್ದೀರಾ ಅಂತ ನಿಮ್ಮ ಲಿಸ್ಟಲ್ಲಿ ಇರುತ್ತೆ. ಇದು ಇಂಪಾರ್ಟೆಂಟ್ ಟು ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್. ಹೋಮ್ ಸಿಟಿಯಲ್ಲಿ ಮಾಡ್ಬೇಕಂತಿದ್ದೀರಾ ಅವ್ರು ನಿಮ್ಮ ಸಿಟಿ ಬಿಟ್ಟು ಬೇರೆ ಸಿಟಿಗೆ ಹೋಗಿ ಸ್ಟಡಿ ಮಾಡ್ಬೇಕಂತಿದ್ದೀರಾ. ಬೇರೆ ಸಿಟಿಗೆ ಹೋಗಿದ್ರೆ ಅಲ್ಲಿಂದ ಹಾಸ್ಟೆಲ್ ಇರುತ್ತೆ, ಬೇರೆ ಎಲ್ಲ ಎಕ್ಸ್ಪೆನ್ಸ್ ಇರುತ್ತೆ. ಯು ಹ್ಯಾವ್ ಟು ಥಿಂಕ್ ಇಟ್ ಬಿಫೋರ್ ಮೇಕಿಂಗ್ ದ ಡಿಸೆಂಟ್ ಡಿಸಿಷನ್ ಆಫ್ ಲೊಕೇಶನ್ ಆಫ್ ಕಾಲೇಜ್. ಅದೇ ರೀತಿ ಬರುತ್ತೆ ಥರ್ಡ್ ಪ್ರಿಫರೆನ್ಸು ಅಥವಾ ಥರ್ಡ್ ಪಾಯಿಂಟ್ ಟು ರಿಮೆಂಬರ್, ದಟ್ ಈಸ್ ಕಾಲೇಜಸ್ ಕಟ್ ಆಫ್ ರೇಂಜ್. ಸಾಕಷ್ಟು ಇಂಪಾರ್ಟೆಂಟ್. ನಾನು ನೋಡಿದ್ರೆ ಸಾಕಷ್ಟು ಜನ ಸ್ಟೂಡೆಂಟ್ ಸಾಕಷ್ಟೆಲ್ಲ ಮಿಸ್ಟೇಕ್ ಮಾಡ್ತಾರೆ ಇದರಲ್ಲಿ. ಅವ್ರ ರ್ಯಾಂಕ್ ಇರುತ್ತೆ 10,000, ಸಾರಿ ಅವ್ರ ರ್ಯಾಂಕ್ ಇರುತ್ತೆ 50,000. ಒಬ್ಬ ಸ್ಟೂಡೆಂಟ್ ರ್ಯಾಂಕ್ ಇರುತ್ತೆ 50,000. ಅವ್ರು ಏನು ಮಾಡ್ತಾರೆ, ಅವ್ರ ಆಪ್ಷನ್ಟ್ರಿ ಲಿಸ್ಟಲ್ಲಿ 5,000 ಕಟ್ ಆಫ್ ಇರುವಂಥ ಕಾಲೇಜ್ ಕೊಟ್ಬಿಡ್ತಾರೆ ಅವ್ರ ಆಪ್ಷನ್ಟ್ರಿ ಲಿಸ್ಟಲ್ಲಿ. ಏನು ಎಕ್ಸೆಪ್ಟ್ ಮಾಡೋರು 5,000 ರ್ಯಾಂಕ್ ಕಟ್ ಆಫ್ ಕೊಡ್ತಾರೆ ಅಂತ ನಮಗೂ ಕೂಡ ಗೊತ್ತಾಗೋಂಗಿಲ್ಲ. ದೇ ಎಂಡ್ ಅಪ್ ನಾಟ್ ಗೆಟಿಂಗ್ ವಿತ್ ಎನಿ ಸೀಟ್. ಅವ್ರಿಗೆ ಯಾವುದೇ ಸೀಟ್ ಸಿಗೋಂಗಿಲ್ಲ ಕೆ ಸಿ ಟಿ ಆಪ್ಷನ್ ಎಂಟ್ರಿಯಲ್ಲಿ. ಇಫ್ ಈ ಟೈಪ್ ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ನಿಮ್ಮ ರ್ಯಾಂಕ್ ಇದೆ 50,000, ನೀವು ಕೊಡ್ತಿದ್ದೀರಾ 5,000 ಕಟ್ ಆಫ್ ಇರೋಂಥ ಕಾಲೇಜ್ ಫಸ್ಟ್ ಪ್ರಿಫರೆನ್ಸು. ನೀವೇನು ಮಾಡ್ಕೋತಿದ್ದೀರಾ, ನಿಮ್ಮ ಒಂದು ರೌಂಡ್ ಆಫ್ ಕೌನ್ಸಿಲಿಂಗ್ ವೇಸ್ಟ್ ಮಾಡ್ಕೋತಿದ್ದೀರಾ. ಅದಕ್ಕೋಸ್ಕರ ಮೈ ಡಿಯರ್ ಸ್ಟೂಡೆಂಟ್ಸ್, ಏನಲ್ಲಿ ನಿಮ್ಮ ಕಟ್ ಆಫ್ ರೇಂಜ್ ಇರುತ್ತೆ ಇತ್ತೆಲ್ಲ ಅದು ಕರೆಕ್ಟಾಗಿ ಡಿಸೈಡ್ ಮಾಡಬೇಕಾಗತ್ತೆ ನೋಡಿ. ಇಲ್ಲಿ ಕಟ್ ಆಫ್ ರೇಂಜಲ್ಲಿ ನೋಡಿದಾಗ 2 ಪಾಯಿಂಟ್ ಇರುತ್ತೆ. ಒಂದು ಇನಿಷಿಯಲ್ ರೇಂಜ್ ಇರುತ್ತೆ, ಇನ್ನೊಂದಿರುತ್ತೆ ನಿಮ್ಮ ಫೈನಲ್ ರೇಂಜು. ಇನಿಷಿಯಲ್ ರೇಂಜ್ ಏನೆಲ್ಲ ಇರುತ್ತೆ, ಒಂದು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನಿಷಿಯಲ್ ರೇಂಜ್ ಡಿಸೈಡ್ ಮಾಡೋಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತಾರೆ ಇಲ್ಲಿ. ನಿಮ್ಮ ರ್ಯಾಂಕ್ ಏನಿರುತ್ತೆ ಮೈನಸ್ 15,000 ನೀವು ಮಾಡಬೇಕಾಗತ್ತೆ ಫಾರ್ ಯುವರ್ ಇನಿಷಿಯಲ್ ರೇಂಜ್ ಟು ಗೆಟ್ ಯುವರ್ ಇನಿಷಿಯಲ್ ರೇಂಜ್ ಆಫ್ ಕಾಲೇಜ್. ಆ್ಯಂಡ್ ಫೈನಲ್ ರೇಂಜ್ ನಿಮಗೆ ಸಿಗಬೇಕಂದ್ರೆ ನಿಮ್ಮ ರ್ಯಾಂಕ್ ಪ್ಲಸ್ 10,000 ಮಾಡಬೇಕಾಗತ್ತೆ. ಅಂದರೆ ಯಾವ ರೀತಿ ಅಂದರೆ ನಿಮ್ಮ ರ್ಯಾಂಕ್ ಇವಾಗ ನಾನು ಎಕ್ಸಾಂಪಲ್ ತೊಗೊಂಡು ಹೇಳಿದಾಗ ನಿಮ್ಮ ರ್ಯಾಂಕ್ ಇದೆ ಇವಾಗ 40,000. ನಿಮ್ಮ ಇನಿಷಿಯಲ್ ರೇಂಜ್ ಏನಾಗುತ್ತೆ, ನಿಮ್ಮ ರ್ಯಾಂಕ್ ಮೈನಸ್ 15,000, 25,000 ವಿಲ್ ಬಿ ಯುವರ್ ಇನಿಷಿಯಲ್ ರೇಂಜ್. ಫೈನಲ್ ರೇಂಜ್ ಏನಾಗುತ್ತೆ, ನಿಮ್ಮ ರ್ಯಾಂಕ್ ಪ್ಲಸ್ 10,000, 50,000 ಏನಾಗುತ್ತೆ ನಿಮ್ಮದು ಫೈನಲ್ ರೇಂಜ್ ಆಗುತ್ತೆ. ಅಂದರೆ ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಈ ಕಟ್ ಆಫ್ ರೇಂಜಲ್ಲಿ ಇರುವಂಥ ಕಾಲೇಜಸ್ ಕೊಟ್ಟಾಗ ನಿಮ್ಮ ನಿಮ್ಮದು ಕೌನ್ಸಿಲಿಂಗಲ್ಲಿ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಪಾಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್ ಆಯ್ತಾ ಯಾವ ರೀತಿ ನೀವು ರೇಂಜ್ ಡಿಸೈಡ್ ಮಾಡ್ತೀರಾ? ಎಲ್ಲೂ ಸಿಗೋಂಗಿಲ್ಲ ನಿಮ್ಮ ಯೂಟ್ಯೂಬಲ್ಲಿ ಈ ಟೈಪ್ ಈ ಡಿಟೇಲಲ್ಲಿ ಯಾರೂ ಹೇಳೋಂಗಿಲ್ಲ. ಇವಾಗ ಈ ರೇಂಜ್ ಹೇಗೆ ಸೆಲೆಕ್ಟ್ ಮಾಡ್ಬೋದು ಅಂದಾಗ ನೀವು KE ಇರುವಂಥ ಒಂದು ಏನೆಲ್ಲ ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅದು ಚೆಕ್ಔಟ್ ಮಾಡ್ಬೋದು. ಅವ್ರ ಅಫಿಷಿಯಲ್ ಕಟ್ ಆಫ್ ಚೆಕ್ಔಟ್ ಮಾಡ್ಬೋದು. ಆರ್ ಎಲ್ಸ್ ನಮ್ಮ ವೆಬ್ಸೈಟಲ್ಲಿ ನಾವು ನಿಮಗೆ ಈ ಟೈಪ್ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರಲ್ಲಿ ಕಾಲೇಜಸ್ ಕಟ್ ಆಫ್ ಪ್ರೊವೈಡ್ ಮಾಡ್ತಿರ್ತೇವೆ. ಇದು ಕೂಡ ಫಾಲೋ ಮಾಡ್ಬೋದು. ಇಲ್ಲಿ ನಿಮ್ದು ಇವಾಗ ನಾನು ಹೇಳಿದೆ 25,000 ರೇಂಜ್ ಅಂತ. ಸೊ ಈಸಿಲಿ ನೀವು ಏನು ಮಾಡ್ಬೋದು, ಇಲ್ಲಿಂದ ಯಾವೆಲ್ಲ ಕಾಲೇಜ್ 25,000 ರೇಂಜಿಂದ 40,000 ಕಾಲೇಜಸ್ ಈಸಿಲಿ ನಿಮಗೆ ಸಿಗ್ಬಿಡತೈತಿ ಈ ಟೈಪು. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ನಾವು ನಿಮಗೆ ಪ್ರೊವೈಡ್ ಮಾಡೋಂಗಿಲ್ಲ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು. ಅದೇ ರೀತಿ ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲು, ಸಿವಿಲು, ಮೆಕ್ಯಾನಿಕಲ್, ರೌಂಡ್ 1, ರೌಂಡ್ 2 ಈ ಟೈಪ್ ನಿಮಗೆ PDF ಪ್ರೊವೈಡ್ ಮಾಡ್ತೇವೆ. ಈ PDF ನಾವು ಒಂದು ನಾಮಿನಲ್ ಫೀಸ್ ಚಾರ್ಜ್ ಮಾಡ್ತಿರ್ತೇವೆ ಆಫ್ ಜಸ್ಟ್ 200 rupees. ನಿಮ್ಮ ಕೆಟಗರಿ ಅಕಾರ್ಡಿಂಗು ನೀವು ಸೆಲೆಕ್ಟ್ ಮಾಡಿ ಇದರಲ್ಲಿ ಎನ್ರೋಲ್ ಮಾಡಿ ಈ PDF ಎಕ್ಸೈಸ್ ಮಾಡ್ಬೋದು. ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ಸಿಗತೈತಿ, ಲೋವರ್ ರ್ಯಾಂಕ್ ಟು ಹೈಯರ್ ರ್ಯಾಂಕ್ ಸಿಗತೈತಿ. ಇದರಿಂದ ನಿಮ್ಮ ರೇಂಜು ಮತ್ತು ಕಾಲೇಜಸ್ಸು ಡಿಸೈಡ್ ಮಾಡೋಕ್ಕೆ ಸಾಕಷ್ಟು ಹೆಲ್ಪ್ ಆಗ್ತಿರತ್ತೆ ನೋಡಿ. ಇದು ಕೂಡ ಲಿಂಕ್ ತೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡ್ತಿರ್ತೇನೆ, ಚೆಕ್ಔಟ್ ಮಾಡ್ಬೋದು. ಐ ಥಿಂಕ್ ಏನೆಲ್ಲ ಕಟ್ ಆಫ್ ರೇಂಜ್ ಇರುತ್ತೆ ಅರ್ಥ ಆಗಿದೆ ಎಲ್ಲರಿಗೆ. ನೆಕ್ಸ್ಟ್ ಬರುತ್ತೆ ಏನೆಲ್ಲ ಕಾಲೇಜಸ್. ಈಗ ಏನೆಲ್ಲ ನೀವು ರೇಂಜ್ ಡಿಸೈಡ್ ಮಾಡಿರ್ತೀರಾ ಅವೆಲ್ಲ ಕಾಲೇಜಸ್ ಲಿಸ್ಟ್ ಮಾಡಬೇಕು. ಈಗ ಸ್ಟೂಡೆಂಟ್ಸ್ ಇಲ್ಲೊಂದು ಮಿಸ್ಟೇಕ್ ಮಾಡ್ತಾರೆ ನೋಡಿ. ಏನು ಮಿಸ್ಟೇಕ್ ಸರ್? ಈಗ ನೀವು ಕಾಲೇಜಸ್ ಲಿಸ್ಟ್ ಕೊಡುವಾಗ ಯಾವ ರೀತಿ ಕೊಡ್ತೀರಾ ಕಾಲೇಜಸ್ ಲಿಸ್ಟು? ಈಗ ಒಂದು ಕಾಲೇಜ್ ಇದೆ, ನಾನು ಅದೇ ಮಾಡ್ತಿದ್ದೇನೆ, RV ಕಾಲೇಜು. ಒಂದು ವೇಳೆ ನಿಮಗೆ
ಕಾಲೇಜ್ ನೀವು ಇವಾಗ ಕಾಲೇಜ್ ಲಿಸ್ಟ್ ರೆಡಿ ಮಾಡುವಾಗ ಒಂದು ಥಿಂಗ್ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ನೀವೇನು ಲಿಸ್ಟ್ ಇರುತ್ತೆ ಕಾಲೇಜ್ ಸ್ಪೆಸಿಫಿಕ್ ಮಾಡ್ತಿದ್ದೀರಾ ಅಥವಾ ಒಂದು ಬ್ರಾಂಚ್ ಸ್ಪೆಸಿಫಿಕ್ ಮಾಡ್ತಿದ್ದೀರಾ ಅಂತ. ಇದು ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳೋಕೆ ಇಂಪಾರ್ಟೆಂಟ್ ಇದು. ಲಿಸ್ಟ್ ಮಾಡುವಾಗ ಕಾಲೇಜ್ ಸ್ಪೆಸಿಫಿಕ್ ನೀವು ಲಿಸ್ಟ್ ಮಾಡುವಾಗ ಈ ನಿಮ್ಮ ರ್ಯಾಂಕ್ ಯಾವುದೇ ಇಲ್ಲ, ನೀವು ಜಸ್ಟ್ ಇನಿಷಿಯಲ್ ರ್ಯಾಂಕ್ ಅಂತ ಅರ್ಥ ಮಾಡ್ಕೊಂಡ್ಬಿಡಿ. ನೀವು ಫಸ್ಟ್ ಆಪ್ಷನ್ ಕೊಡ್ತೀರಾ RV ಕಾಲೇಜು ಕಂಪ್ಯೂಟರ್ ಸೈನ್ಸ್ ಕಾಲೇಜ್ ಸ್ಪೆಸಿಫಿಕ್ ಕೊಟ್ಟಾಗ. ನೆಕ್ಸ್ಟ್ ನೀವೇನು ಕೊಡ್ತೀರಾ, ಸೆಕೆಂಡ್ ಪ್ರಿಫರೆನ್ಸು RV ಕಾಲೇಜಲ್ಲಿ ಇರುವಂಥ ನಿಮ್ಮದು ಸೆಕೆಂಡ್ EIML ಅಥವಾ EIDS. ಈ ಒಂದು ವೇಳೆ ನೀವು ಕಾಲೇಜ್ ಸ್ಪೆಸಿಫಿಕ್ ನಂಗೆ ಯಾವುದೇ ಬ್ರಾಂಚ್ ಸಿಗಲಿ ಸರ್, ನಾ ಕಾಲೇಜಲ್ಲಿ ಅಡ್ಮಿಷನ್ ತೊಗೋಬೇಕಂತಿದ್ದೇನೆ ಅಂದಾಗ ನೀವು ಈ ಟೈಪ್ ಲಿಸ್ಟ್. ಅದೇ ರೀತಿ ನೀವು RV ಕಾಲೇಜು ಎಲೆಕ್ಟ್ರಾನಿಕ್ಸ್ ಕೊಡ್ಬೋದು ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಕೊಡ್ಬೋದು, ಅದು ಆದಮೇಲೆ ಎಲೆಕ್ಟ್ರಾನಿಕ್ಸ್ ಕೊಡ್ಬೋದು. ಇದು ಯಾವಾಗಿರುತ್ತೆ, ಕಾಲೇಜ್ ಸ್ಪೆಸಿಫಿಕ್ ಲಿಸ್ಟ್ ಮಾಡುವಾಗ. ನೀವು ಒಂದು ವೇಳೆ ಬ್ರಾಂಚ್ ಅಥವಾ ಕೋರ್ಸ್ ಸ್ಪೆಸಿಫಿಕ್ ಲಿಸ್ಟ್ ಮಾಡ್ಬೇಕಂತಿದ್ದೀರಾ, ನಮ್ಗೆ ಯಾವುದೇ ಕಾಲೇಜ್ ಸಿಗಲಿ, ನನಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗೇ ಸ್ಟಡಿ ಮಾಡೋದಿದೆ, ಅವಾಗ ನೀವು ಏನು ಮಾಡಬೇಕಾಗುತ್ತೆ, ಫಸ್ಟ್ ಪ್ರಿಫರೆನ್ಸ್ ನೀವು RV ಕಾಲೇಜ್ ಕೊಡ್ತೀರಾ, RV ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಕೊಡ್ತೀರಾ ಫಸ್ಟ್ ಪ್ರಿಫರೆನ್ಸ್. ಎಕ್ಸಾಂಪಲ್ ಹೇಳ್ತಿದ್ದೇನೆ, ಪ್ರತಿಯೊಬ್ಬರು RV ಕಾಲೇಜ್ ಕೊಡಿ ಅಂತ ಹೇಳ್ತಿಲ್ಲ. ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂದರೆ ಕನ್ಸಿಡರ್ ಮಾಡ್ಬೋದು RV ಕಾಲೇಜು, ಅಥವಾ ನಿಮ್ಮ ರ್ಯಾಂಕ್ ರೇಂಜಲ್ಲಿ ಬರುವಂಥ ಕಾಲೇಜ್ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು RV ಕಾಲೇಜ್ ಸೆಲೆಕ್ಟ್ ಮಾಡ್ತೀರಾ. ಸೆಕೆಂಡ್ ನೀವು ಏನು ಮಾಡ್ಬೋದು, PS ಕಾಲೇಜಲ್ಲಿರುವಂಥ ಕಂಪ್ಯೂಟರ್ ಸೈನ್ಸ್. ಥರ್ಡ್ ಏನು ಕೊಡ್ಬೋದು, ಏನೆಲ್ಲ ರಮಯ್ಯ ಕಾಲೇಜ್ ಇದೆ, ರಮಯ್ಯ ಕಾಲೇಜಲ್ಲಿರುವಂಥ ಕಂಪ್ಯೂಟರ್ ಸೈನ್ಸ್. ಫೋರ್ತು BMS ಕಾಲೇಜಲ್ಲಿರುವಂಥ ಕಂಪ್ಯೂಟರ್ ಸೈನ್ಸ್. ನೀವು ಏನು ಮಾಡ್ತಿದ್ದೀರಾ, ಫಸ್ಟು ಎಲ್ಲ ಕಾಲೇಜಸ್ದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನೀವು ಕೋರ್ಸ್, ಇದು ಬ್ರಾಂಚ್ ಅಥವಾ ಕೋರ್ಸ್ ಸ್ಪೆಸಿಫಿಕ್ ಕಾಲೇಜಸ್ ಸೆಲೆಕ್ಟ್ ಮಾಡ್ತಿದ್ದೀರಾ. ಬರೀ ಕಾಲೇಜಸ್ ಸ್ಪೆಸಿಫಿಕ್ ಅಂದರೆ ಹೀಗೆ ಡಿಸೈಡ್ ಮಾಡ್ಬೋದು, ಒಂದೇ ಕಾಲೇಜಲ್ಲಿ ಪ್ರತಿಯೊಂದು ಆಪ್ಷನ್ ಇಡೋದು ಕಂಟಿನ್ಯೂಸು. ಅದು ನನಗೆ ಬ್ರಾಂಚ್ ಅಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ RV ಕಾಲೇಜ್ ಕಂಪ್ಯೂಟರ್ ಸೈನ್ಸ್, ಸೆಕೆಂಡ್ ಪ್ರಿಫರೆನ್ಸ್ RV ಕಾಲೇಜ್ CS, ಥರ್ಡ್ ಪ್ರಿಫರೆನ್ಸ್ ರಮಯ್ಯ ಕಾಲೇಜ್ PS. ಇದು ಆದಮೇಲೆ ನೀವು ಆಲ್ಮೋಸ್ಟ್ ಒಂದು 5 to 6 ಆಪ್ಷನ್ ಆದಮೇಲೆ ನೀವು ಏನು ಮಾಡ್ಬೋದು, ಇಲ್ಲಿ ನೆಕ್ಸ್ಟ್ RV ಕಾಲೇಜು EIML ಇನ್ಕ್ಲೂಡ್ ಮಾಡ್ಬೋದು. ಅಂದರೆ ಫಸ್ಟ್ ನೀವು ಸಾಫ್ಟ್ವೇರ್ ಟ್ರೈ ಮಾಡುತ್ತೆ, ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬರೀ ಕಂಪ್ಯೂಟರ್ ಸೈನ್ಸ್ ಅಲೋಕೇಟ್ ಆಗೋಕ್ಕೆ, ಯಾಕಂದರೆ ಎಲ್ಲಾನೇ ಟಾಪ್ ಕಾಲೇಜಸ್ ಇವು. ಅದು ಆದಮೇಲೆ ಕಂಪ್ಯೂಟರ್ ಸೈನ್ಸ್ ಸೀಟ್ ನಿಮ್ದು ರ್ಯಾಂಕಿಗೆ ಸಿಗ್ತಿಲ್ಲಪ್ಪ ಅಂದರೆ ಇನ್ ದಟ್ ಕೇಸ್ ಯು ಮೇ ಗೆಟ್ EIML. ಎಸ್, ಈ ಟೈಪು ನೀವು ಕಾಲೇಜ್ ಸ್ಪೆಸಿಫಿಕ್ ಮಾಡ್ತಿದ್ದೀರಾ, ಬ್ರಾಂಚ್ ಸ್ಪೆಸಿಫಿಕ್ ಮಾಡ್ತಿದ್ದೀರಾ, ಕ್ಲಾರಿಟಿ ಇರಬೇಕಾಗತ್ತೆ. ಇದು ಕ್ಲಿಯರ್ ಆಗಿರ್ಬೋದು ಎಲ್ಲರಿಗೆ. ಇವಾಗ ನೆಕ್ಸ್ಟ್ ನಂಬರ್ ಆಫ್ ಕಾಲೇಜಸ್ ನೀವು ಎಂಟರ್ ಮಾಡಬೇಕು ಆಪ್ಷನ್ ಎಂಟ್ರಿ. ಲಾಸ್ಟ್ ಫ್ಯಾಕ್ಟರ್ ಹೇಳ್ಕೊಡ್ತಿದ್ದೆ ನೋಡಿ, ಅಂದರೆ ಎಷ್ಟು ಫ್ಯಾಕ್ಟರ್ಸ್ ನೀವು ಕನ್ಸಿಡರ್ ಮಾಡ್ಬೇಕಂತಿದ್ದಾರೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ, ಸಾರಿ ಎಷ್ಟು ಕಾಲೇಜಸ್ಸು. ಇವಾಗ ನೋಡಿ, ಇನ್ ಜನರಲ್ ನಾವು ನಿಮಗೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ನಾವು ಹೇಳೋದು ಮಿನಿಮಮ್ ಒಂದು 100 ಆಪ್ಷನ್ಸ್ ಆದರೂ ಇರಬೇಕಾಗತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ರ್ಯಾಂಕ್. ಒಂದು ವೇಳೆ ನಿಮ್ಮ ರ್ಯಾಂಕು ಬಿಲೋ 50,000 ಇದೆ ಅಂದರೆ ಅಥವಾ ಬಿಲೋ 40,000 ಇದೆ ಅಂದರೆ ನೀವು ಒಂದು ಮಿನಿಮಮ್ 100 ಆಪ್ಷನ್ಸ್ ಕೊಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಈಸ್ ಆಫ್ ಯುವರ್ ಚಾಯ್ಸ್. ಅನ್ಲಿಮಿಟೆಡ್ ಆಪ್ಷನ್ಸ್ ಕೊಡ್ಬೋದು ನೀವು ಆಪ್ಷನ್ ಎಂಟ್ರಿಲಿ, ಪ್ರತಿಯೊಂದು ಕಾಲೇಜ್ ಕೊಡ್ಬೋದು, ಬಟ್ ಅದೇ ಸೆನ್ಸ್ ಮಾಡೋಂಗಿಲ್ಲ ಆ ಟೈಪ್ ಕಾಲೇಜಸ್ ಆಪ್ಷನ್ಸ್ ಕೊಡೋದಕ್ಕೆ. ಓಕೆ, ಒಂದು ಮಿನಿಮಮ್ಮು 100 ಆಪ್ಷನ್ಸ್ ಬಿಲೋ 40,000 ಇದ್ದಾಗ. ಅದೇ ರೀತಿ ನೀವೊಂದು ವೇಳೆ ನಿಮ್ಮ ರ್ಯಾಂಕ್ ಅಬೋವ್ 40,000 ಇದೆ, ಅಬೋವ್ 40,000 ಅಥವಾ 50,000 ಇದೆ, ಇನ್ ದಟ್ ಕೇಸ್ ನೀವು ಮಿನಿಮಮ್ ಒಂದು 200 ಆಪ್ಷನ್ಸ್ ಕೊಡಬೇಕಾಗತ್ತೆ. ಮಿನಿಮಮ್ ಎಷ್ಟು ಆಪ್ಷನ್ಸ್ ಕೊಡಬೇಕಾಗತ್ತೆ, ಒಂದು 200 ಆಪ್ಷನ್ಸ್ ಕೊಡಬೇಕಾಗತ್ತೆ. ಕ್ಲಿಯರ್ ಐತೆ ಎಲ್ಲರಿಗೆ? ಈ ಟೈಪ್ ಒಂದು 5 ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿದರೆ ನೀವೊಂದು ಒಳ್ಳೆ ಆಗಿರುವಂಥ ಒಂದು ಎಫೆಕ್ಟಿವ್ ಆಗಿರುವಂಥ ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡ್ತಿರ್ತೀರ, ಅದು ನಂದು ಗ್ಯಾರಂಟಿ ನಿಮಗೆ. ಇಲ್ಲ ಅದೇ ಹೇಳಿದೆ ನೋಡಿ, ಇವಾಗ CET ಎಕ್ಸಾಮಿನೇಷನ್ ಮುಂಚೆ ಮಾಡುವಂಥ ಹಾರ್ಡ್ ವರ್ಕ್ ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ CET ಎಕ್ಸಾಮಿನೇಷನ್ಗೋಸ್ಕರ, ಅದು ಇಲ್ಲಿಗೆ ಎಂಡ್ ಆಗಿಬಿಟ್ಟಿದೆ. ಇವಾಗ ಇದ್ರ ಬೇಸಿಸ್ ಮೇಲೆ ನಿಮಗೆ ಒಂದು ರ್ಯಾಂಕ್ ಸಿಕ್ಕಿದೆ. ಈಗ ಈ ರ್ಯಾಂಕಿಂದ ನೀವೆಲ್ಲಿ ಹೋಗ್ತಿರ್ತೀರಾ, ಕಾಲೇಜ್ಗೆ ಹೋಗ್ತಿರ್ತೀರಾ. ಇವಾಗ ಇಲ್ಲಿ ನೀವು ಒಂದು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದೀರಾ ಬಿಟ್ಟಿದ್ದೀರಾ ಐ ಡೋಂಟ್ ನೋ, ಬಟ್ ಹಿಯರ್ ಯು ಹ್ಯಾವ್ ಟು ಗಿವ್ ಯುವರ್ 100% ಆಫ್ ಹಾರ್ಡ್ ವರ್ಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಎಷ್ಟು ಹಾರ್ಡ್ ವರ್ಕ್ ನೀವು ಮಾಡ್ತಿರ್ತೀರ ಅಷ್ಟು ಒಳ್ಳೆ ಕಾಲೇಜ್ ನೀವು ಸಿಗತ್ತಿರತ್ತೆ. ಎಸ್, ಈ ಟೈಪು ನಾವು ಸಾಕಷ್ಟು ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ಪ್ರೊವೈಡ್ ಮಾಡ್ತಿರ್ತೇವೆ. ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿ. ಸೊ ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ, ಇವಾಗ ಲಾಂಗ್ ಆಗಿದೆ ವಿಡಿಯೋ, ಆಲ್ರೆಡಿ 14 ಮಿನಿಟ್ಸ್ ಆಗಿದೆ. ನೆಕ್ಸ್ಟ್ ವಿಡಿಯೋ ನಾಳೆ ಬಿಡ್ತೇನೆ, ಹೌ ಟು ಮೇಕ್ ಆಪ್ಷನ್ ಎಂಟ್ರಿ ಟೇಬಲ್. ಯೂಟ್ಯೂಬಲ್ಲಿ ಎಲ್ಲೂ ಸಿಗೋಂಗಿಲ್ಲ ನಿಮಗೆ ಯಾವ ರೀತಿ ಒಂದು ಟೇಬಲ್ ಮಾಡಬೇಕಂತ, ಅದು ಕೂಡ ನಾಳೆ ಚೆಕ್ಔಟ್ ಮಾಡ್ಬೋದು. ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಷ್ಟೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿದ್ದೀನಿ, ಅರ್ಥ ಆಗಿಲ್ಲ ಇನ್ನೊಮ್ಮೆ ನೋಡಿ. ಓಕೆ, ಅದೇ ರೀತಿ ರೇಂಜ್ಗೋಸ್ಕರ ನಮ್ಮ ಕಟ್ ಆಫ್ PDF ಕೂಡ ಚೆಕ್ಔಟ್ ಮಾಡ್ಬೋದು. ಕಾಲೇಜ್ ದೋಸ್ತರ ವಾಟ್ಸಪ್ ಚಾಟ್ ಕೂಡ ಚೆಕ್ಔಟ್ ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ದಿಸ್ ಇಸ್ ಯುವರ್ ಇನ್ಸ್ಟ್ರಕ್ಟರ್ ಸುಮಿ ಸೈನಿಂಗ್ ಆಫ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.